ನಮಸ್ತೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀವಿ ಪ್ಲೀಸ್ ನಮ್ಮ ಚಾನಲ್ನ ಫಾಲೋ ಮಾಡಿ. ನೋಡಿರಿ, ನಾವು ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಬಂದೀವಿ. ಮನೆ ಕಡೆ ಬಂದು ಹಾಲೆಲ್ಲ ಕರೆದು ಡೈರಿ ಕಳಿಸಿದೆ. ಡೈರಿ ಕಳಿಸಿ ಇವಾಗ ನಮ್ಮ ಉಳುಕ್ಕೆ ಸೊಪ್ಪು ಕೊಡ್ಬೇಕು ಟೈಮ್ ರೀ. ಸೊಪ್ಪು ಕಟ್ ಮಾಡಕತ್ತಿದ್ವಿ. ಮಕ್ಳು ಸೈನ್ಯನೇ ಇರ್ತದ್ರಿ ನಮ್ಮ ಮನ್ಯಾಗ. ಎಲ್ಲರೂ ಹೊಲ್ದಲ್ಲೇ ಅದಾರ್ರಿ. ನಮಗೆ ಕೆಲಸ ಭಾಳ ಆಗಿತ್ತು ರೀ. ಇದು ಲಾಸ್ಟ್ನ ಫೀಡ್ ಐತಿ. ಇನ್ನೊಂದು 6 ದಿನ ಇರುತ್ತೆ ನಮ್ಮ ಹುಳ. ನಂಗೆ ಡೈಲಿ ಲಾಕ್ಸ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಎಷ್ಟು ಮೇನ್ ಬೇಕು ಅಷ್ಟೇ ಮಾಡಿದ್ದೀನಿ. ನೋಡಿರಿ, ಹೊಲದಲ್ಲಿ ನಾವು ಇವ್ರನ್ನ ಕಾಯೋದೇ ಒಂದು ಜವಾಬ್ದಾರಿ ಕೆಲಸ ನಮ್ಮದು. ಯಾವ ಕಡೆ ಹೋಗ್ತಾರೆ, ಯಾವ ಕಡೆ ಬರ್ತಾರೆ, ಏನು ಮಾಡ್ತಾರೆ, ಇವ್ರನ್ನ ನೋಡ್ಕೊಳೋದೇ ಒಂದು ಜವಾಬ್ದಾರಿ. ಅಲ್ಲಿ ಸೊಪ್ಪು ಕಟ್ ಮಾಡ್ತಿರೋದು ನಮ್ಮ ತಮ್ಮನೇ ಅಂತೀರಿ. ಊರಿಂದ ಕರ್ಸೀವಿ. ಯಾಕಪ್ಪ ಅಂದರೆ ಇಲ್ಲಿ ಕೂಲಿಯರ್ ಸಿಕ್ಕಿಲ್ರಿ ನಮಗೆ. ಎಲ್ಲರೂ ಬೆಂಗ್ಳೂರಿಗೆ ಹೋಗ್ಬಿಟ್ಟಾರೆ ಮೊಹರಂ ಹಬ್ಬ ಮಾಡಿ. ಹಂಗಾಗಿ ನಾವು ಇದು ಲಾಸ್ಟ್ನೇದು ಉಳುಕ್ಕೆ ಸೊಪ್ಪು ಕೊಡಲೇಬೇಕು. ಇಲ್ಲಾಂದರೆ ನಮ್ಮಿಬ್ಬರಿಂದ ಕೆಲಸ ಆಗಂಗಿಲ್ರಿ. ಭಾಳ ಕೆಲಸ ಇರುತ್ತಂತ ಹೇಳಿ ಅವ್ರನ್ನ ಕರ್ಸೀವ್ರಿ ಊರಿಂದ. ನೋಡ್ರಿ, ಇವ್ರ ಚಿದ್ದಕ್ಕೆ ಎಷ್ಟೈತಿ. ಇವ್ರನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂದರೆ ಯಾರು ಬರ್ತಿಲ್ರಿ. ಅದಕ್ಕೆ ಸಣ್ಣ ಹುಡ್ಗನ್ನ ಎತ್ಕೊಂಡಿನಿ. ಇವೆಲ್ಲವೂ ಬರ್ತಾವೆ ಮನೆಗಂತ. ನೋಡ್ರಿ, ಇವ್ರ ಚಿದಕ್ಕೂ ಅಷ್ಟಿಷ್ಟ ಅಲ್ರಿ. ಇಷ್ಟು ಶೀಘ್ರ ಒಳಗೆ ಹಿಂಗೆ ಓಡಾಡ್ತಾರೆ. ಇವ್ರನ್ನ ಹಿಡ್ಕೊಳಕ್ಕೆ ಒಂದು ಭಯ. ನೋಡ್ರಿ, ನಮ್ಮ ತಮ್ಮ ಸೊಪ್ಪು ಕಟ್ ಮಾಡ್ಕೊಂಡು ಹೊರಗೆ ಹೊತ್ಕೊಂಬಂದ. ಅಲ್ಲಿ ಅದು ಇದು ತೆಗಿಬೇಕಿತ್ತು ರೀ ಮೆಸ್ಸು. ಹಂಗಾಗಿ ನಾನು ಹಿಂದೆ ಬಂದೆ. ನೋಡ್ರಿ, ನಮ್ಮ ಹುಳಲ್ಲ ಎಷ್ಟು ದೊಡ್ಡವಾಗಿದ್ದಾವೆ. ಅಷ್ಟು ದೊಡ್ಡವಾಗ್ಯಾವ್ರಿ. ಇನ್ನೂ ಒಂದು 4 ದಿನಕ್ಕೆ ಇನ್ನೂ ಫುಲ್ ದೊಡ್ಡವಾಗ್ತಾವೆ. 2 ಅಟ್ಟ ಅಂತರೂ ನಾನು ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಹಾಕಿದ್ರು. ಮಳೆ ಬಂತಂತ ಹೇಳಿ ಸ್ಟಾಪ್ ಮಾಡಿದ್ರು. ಇದು ನೋಡ್ರಿ, ನಮ್ಮ ತಮ್ಮ ಬಂದ್ಬಿಟ್ಟು ನಮ್ಮ ಮನೆಯವ್ರು ಸೊಪ್ಪು ಕೆಲಸ ಕಡಿಮೆ ಆಗೈತಿ. ಒಂದೇ ಹೊರೆ ಕಟ್ ಮಾಡ್ಕೊಂಬಂದ್ರು. ನಮ್ಮದು ನಿಚ್ಚಣಿಕೆ ತಗೊಂಡು ಬೇರೆಯವರು ಲೈನ್ ಹಾಕಕ್ಕೆ ಹೋಗ್ಯಾರ್ರಿ. ನಮ್ಮ ಹೊಲದಲ್ಲಿ ಕರೆಂಟ್ ಇಲ್ಲ. ಇವರೆಲ್ಲರೂ ಎಷ್ಟು ಹೋದ್ರು ನಮ್ಮನ್ನ ಬಿಟ್ಟಂತೂ ಎಲ್ಲಿ ಹೋಗಂಗಿಲ್ಲ ಅವರು. ಇವ್ರ ಸೈನ್ಯನೇ ನಮ್ಮ ಹತ್ರ ಇರ್ತದೆ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ತಮ್ಮರ ಆಟಿ ಹೊಡೆದೀನಿ ರೀ. ಯಾಕಂದ್ರೆ ನನಗೆ ಕೆಲಸ ಕಡಿಮೆ ಆಗೈತಿ. ಹಂಗಾಗಿ ಸ್ವಲ್ಪ ಹೊತ್ತು ಆಟಿ ಹೊಡೆದ್ರು. ನಮ್ಮ ಮನೆಯವರು ನಮ್ಮ ತಮ್ಮ ಸೊಪ್ಪು ಹಾಕ್ತಿದ್ರು. ನಮ್ಮ ತಮ್ಮ ಕಾಮಿಡಿ ಮಾಡಕತ್ತೇನ್ರಿ. ಎಲ್ಲರಿಗೂ ಹೇಳು, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಿರೋದು ಅಂತ ಹೇಳ್ತಿದ್ದೇನೆ. ಅವ್ನ ವಾಯ್ಸ್ ಕಟ್ಟಾಗೈತಿ, ಬಂದಿಲ್ಲ. ನೋಡ್ರಿ, ಈ ಥರ ನಾವು ತುಂಬ ಕಷ್ಟಪಡ್ತೀವಿ ರೈತರು. ನಮ್ಮ ಕಷ್ಟಕ್ಕೆ ಪ್ರತಿಯಾಗಿ ಫಲ ಸಿಕ್ಕರೆ ಏನು ಬೇಜಾರು ಅನ್ಸಂಗಿಲ್ರಿ. ನಾವು ಎಷ್ಟು ಸಾರಿ ರೇಷ್ಮೆ ಹಾಕಿದ್ರು ಲಾಸೇ ಬಂದೈತಿ. ಲಾಭ ಅಂತೂ ಏನು ಬಂದಿಲ್ಲ. ಆದರೂ ಮಾಡೋದಂತೂ ಬಿಡೋದಿಲ್ಲ. ಎಂದಾರ ಒಂದಿನ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿವಿ. ನೋಡ್ರಿ, ಅಲ್ಲೆಲ್ಲ ಮುಗಿಸ್ಬಂದು ಮತ್ತೆ ಮಂತ್ಯಾಗ ಆಟಿ ಹೊಡ್ಕೊತ ಕುಂತಾರ್ರಿ. ಇವಾಗೆಲ್ಲ ಕೆಲಸ ಫ್ರೀ ಆಗೈತ್ರಿ. ಆಮೇಲೆ ಬಂದು ಇವ್ರು ಐಪ್ಯಾಡ್ ಹಚ್ಕೊಂಡು ಸಾಂಗ್ ಕೇಳಕತ್ತಾರ್ರಿ. ಇಷ್ಟ ಐತೆ ನೋಡ್ರಿ ನಮ್ಮ ಮನೆ ಕೆಲಸ. ಈ ಹುಡುಗನ ಕಾಯೋದೇ ಒಂದು ಕೆಲಸ. ಅವ್ನು ಕಸ್ಕೊಂಡ್ರೆ ಇವ್ನು ಹೇಳ್ತಾನೆ, ಇವ್ನು ಕಸ್ಕೊಂಡ್ರೆ ಅವ್ನು ಹೇಳ್ತಾನೆ. ನೋಡ್ರಿ, ಇವ್ನು ಊರಿಂದ ಬಂದಾನ. ಇವನು ನಮ್ಮ ಮನೆ ಸಣ್ಣ ಲಾಸ್ಟ್ ಹೊಲದಲ್ಲಿ ಕರೆಂಟ್ ಇಲ್ರಿ. ಹಂಗಾಗಿ ಊರಿಂದ ತೊಗೊಂಬಂದು ನೀರೆಲ್ಲ ಕುಡ್ಸೋತ್ತಿಗೆ ರಾತ್ರಿ